ಅಕ್ಕ, ನೀನು ಹೋಗೋಕ್ ಮುಂಚೆ ನನ್ಗೆ ಹೇಳಲೇ ಇಲ್ಲ. ನಂಗೆ ಬೇಜಾರಾಯ್ತು ಗೊತ್ತಾ. ಚಿನ್ನು, ನಾನೇನ್ ಬಿಟ್ಟು ಹೋಗ್ತೀನಾ? ಹೊರಡಕ್ಕಿಂತ ಮುಂಚೆ ರಾಮು ಕೇಳ್ದೆ ಚಿನ್ನು ಎಲ್ಲಿ ಅಂತ. ಮಾರ್ಕೆಟ್ಗೆ ಹೋಗಿದ್ದಾಳೆ ಅಂತ ಹೇಳ್ದ. ನೀನ್ ನನಗೆ ಕೇಳ್ದೆ ಹೋಗಿದ್ಯಾ ಅಂತ ನನಗ್ ಸಿಟ್ಟು ಬಂತು ಗೊತ್ತಾ. ಹೌದಾ? ಈಗೆಲ್ಲಿದ್ಯಾ ನೀನು? ನಾನು ಚಂದು ಮಾಲ್ಗೆ ಹೋಗ್ತಿದೀವಿ. ಚಿನ್ನು, ನೀನು ಬರ್ತೀಯಾ? ನೀನ್ ಬರೋದಿದ್ರೆ ಬೇಗ ರೆಡಿ ಆಗು. ನಾನು ಚಂದು ಈಗ್ಲೇ ಬಂದು ನಿನ್ ಕರ್ಕೊಂಡು ಹೋಗ್ತೀವಿ. ಇಲ್ಲ ಅಕ್ಕ, ಏನು ಬೇಡ. ಮನ್ಯಾಗೆ ತುಂಬಾ ಕೆಲ್ಸ ಇದೆ. ಆಮ್ಯಾಗ ನಾನು ಮಾರ್ಕೆಟ್ಗೂ ಹೋಗ್ಬೇಕು. ಆಲೂಗಡ್ಡೆ, ಬದನೆಕಾಯಿ, ಇನ್ನೂ ಏನೇನೋ ತರೋದಿದೆ. ನಾನು ಬರಕ್ಕಿಲ್ಲ. ಯಾಕೆ ನಗ್ತಾ ಇದೀಯಾ? ಚಂದು, ಚಿನ್ನು ಮಾರ್ಕೆಟ್ಗೆ ಹೋಗಿ ತರಕಾರಿ ತರೋದ್ರ ಬಗ್ಗೆ ಹೇಳ್ತಿದ್ಲು. ಅವಳು ಹೇಳಿದ ರೀತಿ ನನಗ್ ತುಂಬಾ ನಗು ಬರ್ತಿದೆ. ಚಿನ್ನು, ಹಾಗೆ ಮಾಡು. ನೆಕ್ಸ್ಟ್ ಟೈಮ್ ಎಲ್ಲರೂ ಒಟ್ಟಿಗೆ ಹೋಗೋಣ, ಓಕೆನಾ? ಸರಿ ಅಕ್ಕ. ಅಕ್ಕ, ನೀನು ಮುಂದಿನ ಸರಿ ನನ್ನ ಹೊರ್ಗಡೆ ಕರ್ಕೊಂಡು ಹೋಗ್ಬೇಕಾದ್ರೆ ವಿಧಾನಸೌಧ ತೋರಿಸ್ತೀಯಾ? ಸರಿ ಚಿನ್ನು. ಓಕೆ, ಬಾಯ್. ಓಕೆ ಅಕ್ಕ, ಬಾಯ್. ಅಯ್ಯೋ ದೇವ್ರೆ. ನಗೋದು ಸಹಜ ಧರ್ಮ, ನಗಿಸೋದು ಪರಧರ್ಮ ಅಂತಾರೆ DVG. ಈಗ ನೀನ್ ಒಬ್ಳೆ ನಗ್ತಾ ಇದ್ರೆ ಹೇಗೆ? ಬೇರೆಯವ್ರನ್ನ ನಗಿಸ್ಬೇಕಲ್ವಾ? ಅರೆ, ಅದೇನು ಅಂತ ಹೇಳಿದ್ರೆ ನಾವು ನಗ್ಬೋದು ಒಂಚೂರು. ಚಂದು, ಚಿನ್ನು ಇವತ್ತಿನ ತನಕ ನನ್ಗೇನೂ ಕೇಳಿರ್ಲಿಲ್ಲ. ಆದ್ರೆ ಇವತ್ತು ಚಿಕ್ಕ ಮಗು ಹಾಗೆ ನಾನ್ ವಿಧಾನಸೌಧ ನೋಡ್ಬೇಕು ಅಕ್ಕ ಅಂತ ಹೇಳ್ತಿದ್ದಾಳೆ. ಈ ವಯಸ್ಸಿನ ಹುಡುಗಿರು ನನಗೆ ಆ ಸೀರೆ ಬೇಕು, ಆ ಡ್ರೆಸ್ ಬೇಕು, ಆ ಹೋಟೆಲ್ಗೆ ಹೋಗ್ಬೇಕು, ಈ ಹೋಟೆಲ್ಗೆ ಹೋಗ್ಬೇಕು ಅಂತ ಏನೇನೋ ಬೈಕೆಗಳಿರತ್ತೆ. ನನ್ ಚಿನ್ನುಗೆ ವಿಧಾನಸೌಧ ನೋಡ್ಬೇಕಂತೆ. ಹಸಿರು ರವಿಕೆ ಚಂದ, ಬಸುರಿ ಬಯಕೆ ಚಂದ, ಕುರುಬರ ಕುಣಿತ ಚಂದ ಅಂತಾರೆ. ಹಾಗೆ ಒಬ್ಬೊಬ್ರು ಬಯಕೆ ಒಂದೊಂದ್ ತರ ಇರುತ್ತಲ್ವ ಶ್ರುತಿ? ಚಂದು, ಆ ಹುಡುಗಿ ನನ್ನ ಜೀವನದಲ್ಲಿ ಹೇಗ್ ಬಂದ್ಲು? ಅವಳು ನನ್ನ ತಂಗಿ ಹೇಗಾದ್ಲು? ಅವಳನ್ನ ತಂಗಿ ಅಂತ ಯಾಕೆ ಅನ್ಕೊಂಡೆ, ಅವಳು ಚಿನ್ನು ಅಂತ ಯಾಕೆ ಕರ್ದಿ ಅಂತ ನನ್ಗೆ ಇವತ್ತಿಗೂ ಅರ್ಥ ಆಗ್ತಿಲ್ಲ ಕಣೋ. ಅವಳು ನನ್ನ ಜೀವನದಲ್ಲಿ ಬಂದ್ಮೇಲೆ ನಾನು ಪ್ರಪಂಚ ನೋಡೋ ರೀತಿನೇ ಬೇರೆ ಆಗೋಗಿದೆ. ನನ್ನ ತಂಗಿ ಜೊತೆ ಬದುಕಬೇಕು ಅನ್ನೋದು ಒಂದು ದೊಡ್ಡ ಆಸೆ. ಆ ಆಸೆ ಕನ್ಸಾಗೆ ಉಳ್ಕೊಂಡ್ಬಿಡತ್ತೇನೋ ಅಂತ ಅನ್ಕೊಂಡಿದ್ದೆ. ನಮ್ಮಮ್ಮನ ಹಠದ ಕಾರಣಕ್ಕೆ ನನ್ನ ಜೊತೆ ಯಾರೂ ಇರಲಿಲ್ಲ. ರಕ್ತ ಸಂಬಂಧ, ನಂಟಸ್ತಿಕೆ ಇದೆಲ್ಲ ಏನು ಅಂತಾನೆ ಗೊತ್ತಿರಲಿಲ್ಲ ನೀನ್ ಸಿಗೋ ತನಕ. ಚಂದು, ನೀನ್ ಸಿಗೋವರೆಗೂ ನಾನು ಎಷ್ಟು ಒಂಟಿಯಾಗಿದ್ದೆ ಗೊತ್ತಾ? ಇನ್ನ ಚಿನ್ನು ನನಗೆ ದೇವ್ರು ಕೊಟ್ಟ ವರ. ಶ್ರುತಿ, ನಾವಿಬ್ರು ಭೇಟಿ ಆದ್ಮೇಲೆ ನಾನು ನಿನ್ ಬಗ್ಗೆ, ನೀನ್ ನನ್ನ ಬಗ್ಗೆ ಮಾತಾಡ್ತಾ ಇದ್ವಿ ಅಷ್ಟೇ. ಈಗ ಚಿನ್ನು ಸಿಕ್ಕಿದ್ಮೇಲೆ ಚಿನ್ನು ಬಗ್ಗೆ ಮಾತಾಡ್ತಾ ಇದ್ಯಾ ಅಲ್ವಾ? ಇವಳು ಯಾರು ಚಿನ್ನು ಅಂತ ತುಂಬಾ ಕೋಪ ಬರ್ತಾ ಇತ್ತು, ಇರಿಟೇಟ್ ಆಗ್ತಾ ಇತ್ತು. ಆದ್ರೆ ಅವಳು ನಿನ್ ಜೀವನದಲ್ಲಿ ಕೊಟ್ಟ ಸಮಾಧಾನ, ನನ್ನ ಜೀವನದಲ್ಲಿ ಮಾಡಿದ ಉಪಕಾರ, ಮೈ ಗಾಡ್, ನಂಬಕ್ಕೆ ಆಗ್ತಿಲ್ಲ. ನಿನಗೆ ಗೊತ್ತಾ ಶ್ರುತಿ, ನಾನು ಅಮ್ಮನ ಪಕ್ಕ ಹೋಗಿ ಕೂತ್ಕೊಂಡ್ರು ಅಮ್ಮ ಚಿನ್ನು ಬಗ್ಗೆನೇ ಮಾತಾಡ್ತಾಳೆ, ಅವಳನ್ನೇ ಹೊಗ್ಳುತ್ತಾ ಇರ್ತಾಳೆ. ನೀ ಚಿನ್ನು ಬಗ್ಗೆ ಮಾತಾಡ್ಬೇಕಾದ್ರೆ ಕೋಪ ಮಾಡ್ಕೊತಿದ್ದಿದ್ದು ನಾನು, ಈಗ ಯಾರೇ ಅವಳ ಬಗ್ಗೆ ಹೊಗಳಿದ್ರು ಸಂತೋಷ ಆಗುತ್ತೆ. ಸ್ಟ್ರೇಂಜ್, ಹಾ? ಅಣ್ಣ, ಬೀನ್ಸ್ ಎಷ್ಟು? 40 ರೂಪಾಯಿ ಅಕ್ಕ. ಸರಿ, ಸ್ವಲ್ಪ ಕಮ್ಮಿ ಮಾಡಿಕೊಡು. ಸರಿ ಕಣಕ್ಕ, ಏನೇನು ಬೇಕಕ್ಕ? 1 kg ಬೀನ್ಸು, 1 kg ದೊಡ್ಡ ಮೆಣಸಿನ್ಕಾಯಿ, 1 kg ಹೂಕೋಸು ಕೊಡು. ಹಾಂ ಸರಿ. ಅದಕ್ಕೆ ನಾನಂತೂ ಸ್ಟೋರ್ ರೂಮ್ ಕಡೆ ತಲೆನೇ ಹಾಕಲಿಲ್ಲ. ಕುಮುದಕ್ಕ ರಂಜಿತ್ತು ಬೆಳಗ್ಗೆನೆ ಆಫೀಸ್ಗೆ ಹೊರಟೋಗಿದ್ರು. ಅಪ್ಪ ಅಮ್ಮ ಏಕಾದಶಿ ಅಂದ್ಕೊಂಡು ಪಕ್ಕದಲ್ಲಿರೋ ದೇವಸ್ಥಾನಕ್ಕೆ ಹೋಗಿದ್ರು. ಮತ್ತು ಚಿನ್ನನ್ ಯಾರು ರೂಮಲ್ಲಿ ಕೂಡ ಹಾಕಿದ್ರು? ನನಗಿದನ್ನು ನಂಬೋಕೆ ಆಗ್ತಿಲ್ಲ. ನನಗೂ ಅರ್ಥವೇ ಆಗ್ತಾ ಇಲ್ಲ ಶ್ವೇತಾ.
ಈ ಮನೆಯಲ್ಲಿ ಏನೋ ನಡೀತಾ ಇದೆ, ಏನೇನೋ ನಡೀತಾ ಇದೆ. ಆದರೆ ಇವೆಲ್ಲ ಯಾವ ಕಾರಣಕ್ಕೆ, ಯಾರ ಕಾರಣಕ್ಕೆ ಅಂತ ಅರ್ಥ ಆಗ್ತಾ ಇಲ್ಲ. ಚಿನ್ನುನ ಸ್ಟೋರ್ ರೂಮಲ್ಲಿ ಯಾಕೆ ಕೂಡ್ ಹಾಕಿದ್ರು? ಏನೇ ಮಾಡಿದ್ರು ಅದಕ್ಕೊಂದು ಅರ್ಥ ಇರಬೇಕಲ್ವಾ? ಅದಕ್ಕೆ ಈ ಮನೆಯಲ್ಲಿ ಚಿನ್ನನ್ ಕಂಡ್ರೆ ಎಲ್ರಿಗೂ ತುಂಬಾನೇ ಇಷ್ಟ. ಆದ್ರೆ ಕುಮುದಕ್ಕ ಒಬ್ಳನ್ ಬಿಟ್ಟು ನಂಗೆ ಇವತ್ತಿನವರೆಗೂ ಅರ್ಥನೇ ಆಗ್ತಿಲ್ಲ, ಕುಮುದಕ್ಕಂಗೆ ಯಾಕೆ ಚಿನ್ನನ್ ಕಂಡ್ರೆ ಇಷ್ಟ ಆಗ್ತಿಲ್ಲ ಅಂತ. ಈ ಜನ್ಮದಲ್ಲಿ ಕುಮುದಕ್ಕನ್ ನನ್ಗೆ ಅರ್ಥ ಮಾಡ್ಕೊಳಕ್ ಆಗೋದೇ ಇಲ್ವೇನೋ. ಶ್ವೇತಾ, ಕುಮುದ ಬೆಳಗ್ಗೆ ಆಫೀಸಿಗೆ ಹೋದವಳು ಇನ್ನೂ ಬಂದಿಲ್ಲ. ಚಿನ್ನನ್ ಕಂಡ್ರೆ ಕುಮುದಂಗಾಗಲ್ಲ ಅಂತ ನನಗೂ ಗೊತ್ತು. ಆದರೆ ಈ ಕೆಲಸ ಕುಮುದ ಮಾಡಿಲ್ಲ. ಇಲ್ಲಿ ಸಮಸ್ಯೆ ಇರೋದು ಚಿನ್ನುನ ಸ್ಟೋರ್ ರೂಮಲ್ಲಿ ಕೂಡ ಹಾಕೋ ಅಗತ್ಯ ಯಾರಿಗಿದೆ, ಯಾಕಿದೆ ಅನ್ನೋದು. ಅದಕ್ಕೆ ಯಾಕೆ ಸುಮ್ಮನೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊತೀರಾ? ಬಿಡಿ, ಯಾರೋ ಗೊತ್ತಿಲ್ದೇನೂ ಡೋರ್ ಹಾಕಿದ್ರು ಹಾಕಿರ್ಬೋದಲ್ವಾ? ಇಲ್ಲ ಶ್ವೇತಾ, ಇದು ಆಕಸ್ಮಿಕ ಅಲ್ಲ. ಇದರಲ್ಲಿ ನನಗೂ ನಿನಗೂ ಅರ್ಥ ಆಗದೆ ಇರೋದು ಬೇರೆ ಏನೋ ಇದೆ. ಈ ಕೆಲಸನ ಯಾರೋ ಉದ್ದೇಶಪೂರ್ವಕವಾಗಿಯೇ ಮಾಡಿದ್ದಾರೆ. ಇರ್ಲಿ, ಸತ್ಯ ಒಂದಲ್ಲ ಒಂದಿನ ಹೊರಗೆ ಬರಲೇಬೇಕು ಅಲ್ವಾ? ಸರಿ ಆಯ್ತಕ್ಕ. ಅಕ್ಕ ಇಷ್ಟು ಬರಲ್ಲ, ನೀವು ಒಬ್ಬರೇ ಹೋಗ್ತೀರಾ? ನಿಮ್ಮ ಯಜಮಾನ್ರು ಬಂದಿಲ್ವಾ? ಏ, ಕೆಲ್ಸಕ್ಕೆ ಹೋದಾದ್ಮೇಲೆ ತರಕಾರಿ ಅಂಗಡಿ ಕರ್ಕೊಂಡ್ ಬರಕಾಯ್ತದ ಅಣ್ಣ. ಬಾರ ಹೊತ್ತು ಅಭ್ಯಾಸ ಅದ. ನಾನು ಬರ್ತೀನಿ. ಹಾ ಆಯ್ತಕ್ಕ. ಅಣ್ಣಯ್ಯ, ಮಾವಯ್ಯ, ಒಸಿ ಇಲ್ಲಿ ನೋಡು. ಲೇ ಬಸವಾ, ಈ ಬೆಂಗಳೂರಿನಾಗೆ ಹಳ್ಳಿಯಿಂದ ಜನ ಪಿತ್ ಅಂತ ಬಂದು ಸೇರ್ಕೊಬಿಟ್ಟವ್ರೆ. ಸಾಲದು ಅಂತ ಪಕ್ಕದ ರಾಜ್ಯದಿಂದನೂ ಬಂದು ಗುಬ್ರಾಯಿಸ್ಕೊಂಬಿಟ್ಟವ್ರೆ. ನೀ ನೋಡಿದ್ರೆ ಇಲ್ಲಿ ನೋಡು ಅಂತ ನಾ ಎಲ್ಲೆಲ್ಲ ನೋಡ್ಲಿ? ಇಲ್ಲಿ ನೋಡು ಅನ್ನಲ್ಲ ಮಾವಯ್ಯ. ಚೆನ್ನಾಗಿದ್ದೀರಾ ಮಾವಯ್ಯ? ಅಯ್ಯೋ ಮಿಟಿಕಲಾಡಿ, ಊರವ್ರ ಎದುರಿಗೆ ನನ್ನ ಮಾನ ತೆಗೆದುಬಿಟ್ಟಿ ಇಲ್ಲಿ ಬೆಂಗಳೂರಿಗೆ ಬಂದು ಮಾವ ಹೆಂಗಿದ್ದೀರಾ ಅಂತ ಕೇಳಿಯೇ. ಮಾವಯ್ಯ, ಅಪರೂಪಕ್ಕೆ ಸಿಕ್ಕಿದ್ದೀರಿ. ನಾನೇನು ಮಾಡಬಾರ್ದು ಮಾಡಿದೆ ಅಂತ ಬಾಯಿಗೆ ಬಂದಂಗೆ ಹೇಳ್ತಿದ್ದೀರಾ. ಅಣ್ಣಯ್ಯ, ನೀನಾದರೂ ಹೇಳು ಮಾವಯ್ಯನ್ಗೆ. ಯಾರೇ ನೀನ್ ಅಣ್ಣಯ್ಯ? ಗೊತ್ತು ಗುರಿಲ್ದವ್ರನ್ನ ಕಟ್ಕೊಂಡು ಓಡ್ ಬಂದವಳು ನೀನು. ನಾನು ಯಾಕೆ ನಿರ್ಣಯ ಆಗ್ಲಿ? ಅಣ್ಣಯ್ಯ, ಯಾವತ್ತೋ ಏನೋ ಆಗಬಾರ್ದಾಗೋಯ್ತು. ಅದನ್ನ ಮನ್ಸ್ನಾಗ ಇಟ್ಕೊಂಡು ಮಾತಾಡಬೇಡ್ರಿ. ಮರ್ತ್ಬಿಡು. ನಾನು ನಿನ್ನ ತಂಗಿ, ನೀನು ನನ್ನ ಅಣ್ಣಯ್ಯ ಅನ್ನೋದನ್ನ ಅದ್ಯಾರೂ ಬದಲಾಯಿಸೋಕ್ಕಾಗಕ್ಕಿಲ್ಲ ಅಲ್ವಾ? ಬೆಂಗಳೂರು ಸೇರ್ಕೊಬಿಟ್ಟು ಸಂದಾಗೆ ಮಾತಾಡೋದು ಕಲ್ಕೊಬಿಟ್ಟವಳೆ ಬಸವಾ. ಏಯ್ ಮುಚ್ಚೆ ಬಾಯ್ನ. ನಮ್ಮ ಒಟ್ಟಿಗೆ ಬಂದು ನನ್ನ ಕಪಾಳಕ್ಕೆ ಬಾರಿಸಿ ನನ್ನನ್ನೇ ಎದುರಿಸ್ತವಳಲ್ಲ ನೀನು. ಈಗ ಮಂಗಿ ಥರ ಮಾತಾಡಿಯೇ. ಮಾವಯ್ಯ, ಆಗಿದ್ದಾಗೋಯ್ತು. ಹಳೇದನ್ನೆಲ್ಲ ಮನ್ಸ್ನಾಗ ಇಟ್ಕೊಂಡು ಮಾತಾಡ್ಬೇಡ್ರಿ. ತಪ್ಪಾಯ್ತು, ಅದನ್ನೆಲ್ಲ ಮರ್ತ್ಬಿಡಿ. ಏನನ್ನೇ ಮರೆಯೋದು? ನಾನು ನಮ್ಮ ಮಾವಯ್ಯ ಸಾಯ ಗಂಟ ಮರೆಯಕ್ಕಾಗ್ದಿರಂಗ್ ಮಾಡ್ದೋಳು ನೀನು. ಉಟ್ಗುಣ ಸುಟ್ರು ಹೋಗಿಲ್ಲ ಅಂತಾರಲ್ಲ ಹಂಗೆ. ಏಟೇ ಆದ್ರೂ ನೀನು ನಮ್ಮಪ್ಪ ಮಡಿಕೊಂಡಲ್ಲಿ ಕುಡ್ದಳಲ್ವಾ?
ಕಣ್ಣಾಗ ಮಸ್ಲೆ ನೀರ್ ಹಾಕೊಂಡು ತಲೆ ತೆಗಿಸ್ಕೊಂಡ್ ನಿಂತ್ಕೊಂಡ್ರೆ ಕರ್ಗೋಯ್ತೀವಿ ಅನ್ಕಂಡ್ಯಾ? ಆದ್ರೂ ಕುಡ್ದೊಳ್ ನೀನು. ಅಣ್ಣಯ್ಯ, ನಾನಂತ ತೆಪ್ಪೇನು ಮಾಡಿಲ್ಲ. ನೀನ್ ಯಾಕೆ ಸುಮ್ನೆ ನನ್ಗೆ ಹಿಂಗೆಲ್ಲ ಬೈತಿದ್ಯಾ? ಊರ್ನಾಗ ಯಾರಾದ್ರೂ ನಿಂಗೆ ಬೆಡ್ ತೋರಿಸಿ ನಿನ್ ತಂಗಿ ಇಂತೋಳು ಅಂತ ಹೇಳೋರ ಹೇಳು? ಯಾರು ನೇನೆ ಕೇಳೋದು? ನಿನ್ ನೋಡ್ರೆ ಗೊತ್ತಾಗಿಲ್ವಾ? ನಿನ್ ಕೈಯಾಗಿರೋ ತರಕಾರಿ ಚಿತ್ರ ನೋಡ್ರೆ ಗೊತ್ತಾಯ್ತದೆ. ನಿನ್ನ ಮಡಿಕೊಂಡಿರೋನು ಚೆನ್ನಾಗೇ ನೋಡ್ಕೊಂಡವನೆ ಅಂತ. ಮಾವಯ್ಯ, ಬೆಂಗಳೂರಿನಾಗೆ ಬೇಕಾದ ಜನ ಮಡಿಕೊಂಡವಳೆ. ಬೀದಿಲು ಗೊತ್ತಿರೋರೇ ಸಿಗ್ತಾವ್ರೆ ಅಂದ್ರೆ ಯಾವನ್ಲ ನೀನು? ಅವನೇನ್ಲ ಕೇಳ್ತೀಯ? ಲಗ್ನ ಮಾಡ್ಕೊಂಡವನ್ ಒಬ್ಬ, ತಗಲ್ಸ್ಕೊಂಡು ಹೋಗ್ತಾ ಇರೋನು ಇನ್ನೊಬ್ಬ. ಬೆಳ್ಳು ತೋರಿಸಿದ್ರೆ ಸಾಕು ಅಷ್ಟನೇ ನುಂಗೋ ಪ್ರಳಯಾಂತಕಿ. ಇವನ್ನೇನು ನೀ ಮಡಿಕೊಂಡಿರೋದು? ಮಾವಯ್ಯ, ಇದನ್ನ ನೋಡಕ್ಕೆ ತಾತಮ್ಮ ಇರ್ಬೇಕಾಗಿತ್ತು. ನಮ್ಮ ಕರ್ಮ ನಾವು ಕಣ್ಣಾರೆ ನೋಡ್ತಾ ಇದೀವಲ್ಲ. ಬಸವ, ಈಗಿನ ಕಾಲದಾಗೆ ಪಾಪ ಮಾಡೋರೆ ಕಂಡ್ಲ ಪುಣ್ಯಾತ್ಮರು.